ಮುಂದಿನ ನಿಲ್ದಾಣ ಚಿಕ್ಕಪೇಟೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಚಿಕ್ಕಪೇಟೆ ಮಾರ್ಕೆಟ್ಗೆ ಹೋಗುವವರು ಇಲ್ಲಿ ಇಳಿದುಕೊಳ್ಳಿ. ದ ನೆಕ್ಸ್ಟ್ ಸ್ಟೇಷನ್ ಇಸ್ ಚಿಕ್ಕಪೇಟೆ. ದ ಡೋರ್ಸ್ ವಿಲ್ ಓಪನ್ ಆನ್ ದ ರೈಟ್. ಪ್ಲೀಸ್ ಮೈಂಡ್ ದ ಗ್ಯಾಪ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಂಜಲಿ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ವ್ಲಾಗಲ್ಲಿ ನಾನು ಚಿಕ್ಕಪೇಟೆ ಸಂಡೇ ಬಜಾರ್ ಅಥವಾ ಚೋರ್ ಬಜಾರ್ ಅಥವಾ ಸೆಕೆಂಡ್ ಹ್ಯಾಂಡ್ ಬಜಾರ್ ಅಂತ ಏನು ಕರಿತೀವಿ ಅದನ್ನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದರ ಇಂಟ್ರೊಡಕ್ಷನ್ ನಿಮಗಾಗಿ. ನಮ್ಮ ಶಾಪಿಂಗ್ ಶುರು ಆಗಿದ್ದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹೊರಗಡೆಯಿಂದ. ಸೊ ನಾವು ಎಂಟ್ರಿ ಆದ ತಕ್ಷಣ ಈ ಥರ ರಾಶಿ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು 50 ರುಪೀಸ್ಗೆ ಒಂಥರ ಮಾರ್ತಾಯಿದ್ರು. ಅದಾದಮೇಲೆ ಈ ಥರ ಮಿಕ್ಸಿಗಳು ಇಟ್ಟಿದ್ರು, ಆಮೇಲೆ ಹಾಟ್ ಪ್ಲೇಟ್ಸು, ಇಂಡಕ್ಷನ್ ಕುಕ್ವೇರ್ಸ್ ಎಲ್ಲ ಇಟ್ಟಿದ್ರು. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಎಲೆಕ್ಟ್ರಿಕ್ ಕುಕ್ಕರ್ ಎಲ್ಲ ಇದೆ. ಜಸ್ಟ್ 500ಇಂದ ಸ್ಟಾರ್ಟ್ ಆಗುತ್ತೆ ಆಯಿತಾ, ಎಲ್ಲನೂ 1000ವರೆಗೂ ಇದೆ. ಸ್ಟವ್ಸ್ ಎಲ್ಲ ಇಟ್ಟಿದ್ರು. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದು 600 ಎಲ್ಲ ಇತ್ತು. ಬೆಲ್ಟ್, ಅದಾದಮೇಲೆ ಹ್ಯಾಟ್ ಎಲ್ಲ ಜಸ್ಟ್ 150ಗೆ 100 ರುಪೀಸ್ಗೆಲ್ಲ ಮಾಡ್ತಾಯಿದ್ರು. ಶೂಸ್ ಸೆಕ್ಷನಲ್ಲಂತೂ ತುಂಬ ಜನ ಇದ್ದರು. ಫಸ್ಟ್ ಕಾಪಿ ಶೂಸ್ ಆಗಿರುತ್ತೆ, 350ಇಂದ ಸ್ಟಾರ್ಟ್ ಅಂತ ಹೇಳ್ತಾಯಿದ್ರು. ಹುಡುಗರಂತೂ ಬಾರ್ಗೇನ್ ಮಾಡ್ತಾಯಿದ್ರು. ಮತ್ತು ಚಿಕ್ಕಪೇಟೆಯಲ್ಲಿ ಜಾಸ್ತಿ ಹುಡುಗರಿಗೆ ಕಲೆಕ್ಷನ್ ಇರೋದೆ, ಮತ್ತು ಹುಡುಗಿರಿಗೆಲ್ಲ ಅಷ್ಟೇನು ಸಿಗಲ್ಲ ಆಯಿತಾ. ಆಮೇಲೆ ಈ ಥರ ಕ್ಲಾಕ್ ಸೆಕ್ಷನಿಗೆ ಬಂದಾಯ್ತಾ, ಇಲ್ಲಿ ಒಂಥರ ಆ್ಯಂಟಿಕ್ ಪೀಸಸ್ ಥರ ಕ್ಲಾಕ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಕ್ರೌಡ್ ಕೂಡ ಇತ್ತು. ಆಮೇಲೆ ಮಕ್ಕಳಿಗೆ ಬೇಕಾದರೆ ಸೈಕಲ್ಸ್ ಎಲ್ಲ ತೊಗೊಳ್ಳೋದಾದರೆ ಇಲ್ಲಿ ಎಲ್ಲ ಕಮ್ಮಿ ರೇಟಿಗೆ ಮಾರ್ತಿರ್ತಾರೆ. ಈ ಥರ ದೀಪಗಳು, ಕಂಚಿನ ಸಾಮಗ್ರಿಗಳನ್ನೆಲ್ಲ ಇದೆಲ್ಲ ಸೆಕೆಂಡ್ ಹ್ಯಾಂಡೇ ಇರುತ್ತೆ ಆಬ್ವಿಯಸ್ಲಿ, ಇನ್ನೆಲ್ಲ ಮಾಡ್ತಾಯಿದ್ರು. ಹಾಗೆ ಈ ಥರ ಬ್ಯಾಗ್ಸ್, ಟ್ರೋಲಿ ಬ್ಯಾಗ್ಸ್ ಕೂಡ ಇತ್ತು. ಸೊ ಇದೆಲ್ಲ ಒಂದು ಸೆಕೆಂಡ್ ಹ್ಯಾಂಡ್ ಟೈಪ್ ಸೇಲ್ ಅಂತಲೇ ಹೇಳ್ಬೋದು. ಈ ಥರ ಇದನ್ನು ನಾನು ಕೇಳಿದೆ ಆ್ಯಕ್ಚುಲಿ. ಡಂಬಲ್ ಪ್ರೈಸ್ ಬಂದು 7 ಕಿಲೋ ಇತ್ತು, ಅದೆಲ್ಲ 350 ರುಪೀಸ್ ಅಂದ. ಹಾಗೆ ಹುಡುಗರೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಈ ಥರ ಪಾತ್ರೆ ಸಾಮಾನುಗಳನ್ನೆಲ್ಲ ಮಾಡ್ತಾಯಿದ್ರು. ಬಾಣಲಿಗಳು, ತಪ್ಪಲೆಗಳು, ಟಿಫಿನ್ ಬಾಕ್ಸ್ಗಳೆಲ್ಲ ಇತ್ತು. ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಆದರೆ ಕಡಿಮೆ ಬೆಲೆಗಿದ್ದ ಕಾರಣ ಜನಗಳೆಲ್ಲ ತಗೋತಾಯಿದ್ರು. ಸ್ಟಾರ್ಟಿಂಗ್ ಫ್ರಮ್ 100 ರುಪೀಸ್. ಅದಾದಮೇಲೆ ಈ ಥರ ಸೆಕೆಂಡ್ ಹ್ಯಾಂಡ್ ವಾಚ್ಗಳು ನೋಡ್ಬೋದು ನೀವು. ಹಾಗೆ ಎಲೆಕ್ಟ್ರಾನಿಕ್ ಐಟಮ್ಸು, ಬೀಗಗಳು, ಇದನ್ನೆಲ್ಲ ಸೇಲ್ಗೆ ಇಟ್ಟಿದ್ರು. ನಂಗೆ ಗೊತ್ತಿಲ್ಲ ಯಾರು ತಗೋತಾರೆ ಅಂತ ಹೇಳಿ. ಇಯರ್ಫೋನ್ಸ್ ಎಲ್ಲ ಜಸ್ಟ್ 100 ರುಪೀಸಿಂದ ಸ್ಟಾರ್ಟ್ ಆಗ್ತಿತ್ತು. ಹಾಗೆ ಇವ್ರ ಹತ್ರ ಆ್ಯಪಲ್ ಇಯರ್ಫೋನ್ಸ್ ಕೂಡ ಇತ್ತು. ಬಟ್ ಅವ್ರ ಸೈಡಲ್ಲಿ ಬಂದು ಸೇಲ್ ಮಾಡ್ತಾಯಿದ್ರು. ಅದೆಲ್ಲ ನಾನು ಕೇಳೋಕ್ಕೆ ಹೋಗಲಿಲ್ಲ, ಬೇಕಂದ್ರೆ ಅವ್ರ ಕೈಲಿ ತಗ್ಲಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ. ಅಡಾಪ್ಟರ್ಸ್, ಕ್ಯಾಲ್ಕುಲೇಟರ್ಸ್ ಕೂಡ ನೋಡಿದೆ ಸೇಲ್ ಮಾಡೋದು. ಕೇಬಲ್ಸ್, ಸಿ ಟೈಪ್ ಕೇಬಲ್, ಆ್ಯಪಲ್ ಕೇಬಲ್ ಎಲ್ಲನೂ ಇದೆ ಇವ್ರ ಹತ್ರ. ಎಲ್ಲ ಕಡಿಮೆ ಬೆಲೆಗೆ ಆಯಿತಾ. ಡ್ರೈ ಫ್ರೂಟ್ಸ್ ಕೂಡ ಸೇಲ್ ಮಾಡ್ತಾಯಿದ್ರು. ಹಾಗೆ ಇದು ಲೆದರ್ ಬ್ಯಾಗ್ಸ್ ಅಂತ ಹೇಳಿ ಟೆಸ್ಟ್ ಮಾಡಿ ಕೂಡ ತೋರಿಸ್ತಾಯಿದ್ರು. ಹೀಗೆ ನಟ್ ಬೋಲ್ಟ್, ರಸ್ಟ್ ಹಿಡ್ದಿರೋದೆಲ್ಲ ಇತ್ತು. ಸ್ಪ್ಯಾನರ್ಸ್ ಎಲ್ಲ ಯಾರು ತಗೋತಾರೋ ಗೊತ್ತಿಲ್ಲ, ಬಟ್ ಸೇಲ್ಗಿಟ್ಟಾಯಿದ್ರು. ಚಿಕ್ಕಪೇಟೆಯಲ್ಲಿ ಸಿಗದಿರೋ ಐಟಮ್ಸೇ ಇಲ್ಲ ಅನಿಸುತ್ತೆ, ಅಷ್ಟೂ ಒಂದು ರಶ್ ಇರುತ್ತೆ. ಹಾಗೂ ಚಿಕ್ಕ ಮಕ್ಕಳ ಬಟ್ಟೆಯಿಂದ ಹಿಡಿದು ಜ್ಯೂಸು, ಹಣ್ಣುಗಳು, ಡ್ರೆಸ್ಗಳು, ಪಾತ್ರೆ ಸಾಮಾನುಗಳು ಎಲ್ಲನೂ ಸಿಗುತ್ತೆ ಇಲ್ಲಿ. ಆದರೆ ನೀವು ಹುಡುಕಬೇಕು. ಆಮೇಲೆ ಆ ಕ್ರೌಡಲ್ಲಿ ಬರೋ ಪೇಷನ್ಸ್ ನಿಮಗಿರಬೇಕು. ನಾನು ಜಾಸ್ತಿ ಬಾರ್ಗೇನ್ ಮಾಡೋಕ್ಕೇನು ಹೇಳಲ್ಲ, ಒಂದು ಒಳ್ಳೆ ರೇಟ್ ಕೊಟ್ಟು ತಗೊಳ್ಳಿ ಎಲ್ಲ ಐಟಮ್ಸ್ ನಿಮ್ಗೆ ಇಷ್ಟ ಇದ್ದರೆ. ಹಾಗೆ ನಾನು ಈ ವಯ್ಯನ ಕೈಲಿ ಬಯಸ್ಕೋಬೇಕಾಯ್ತು. ಹಾಗೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ವಿ ಸ್ಟ್ರೀಟ್. ನಾವು ಬರೋದು ಒಂದು 12 o'clock ಹಂಗೆ ಆಗಿತ್ತು. ಈ ಫ್ರೂಟ್ಸ್ ಎಲ್ಲ 30 ರುಪೀಸ್ಗೆಲ್ಲ ಇತ್ತು. ತುಂಬ ಕಡಿಮೆ ಬೆಲೆಗಿತ್ತು ಇಲ್ಲಿ ಫ್ರೂಟ್ಸ್ ಎಲ್ಲ. ಅದಾದಮೇಲೆ ಈ ಥರ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಜಸ್ಟ್ 100 ರುಪೀಸ್, 200 ರುಪೀಸ್ಗೆಲ್ಲ ಸೇಲ್ ಮಾಡ್ತಿದ್ರು. ಬ್ಯಾಗ್ಸ್ ಕೂಡ ಅಷ್ಟೇ ರೇಟಲ್ಲಿರುತ್ತೆ. ಸಾಕ್ಸ್ ಎಲ್ಲ 50 ರುಪೀಸ್ಗೆ, ಬೆಲ್ಟ್ಸ್ ಎಲ್ಲ 50 ರುಪೀಸ್ಗೆ ಅಂತೆಲ್ಲ ಸೇಲ್ ಮಾಡ್ತಾಯಿದ್ರು. ಹಾಗೆ ವೀಡಿಯೋ ಮಾಡೋಕ್ಕೂ ಕೆಲವರು ಒಪ್ತಿರ್ಲಿಲ್ಲ, ಯಾಕಂತ ಗೊತ್ತಿಲ್ಲ. ಹಾಗೆ ಈ ಥರ ಚಿಕ್ಕ ಮಕ್ಕಳ ಬಟ್ಟೆಗಳೆಲ್ಲ ಇತ್ತು, ಚಪ್ಪಲಿಗಳೆಲ್ಲ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಅಲ್ಲಲ್ಲಿ ಹುಡುಕ್ಬೇಕು ನಾವು. ಮತ್ತು ತುಂಬ ಕ್ರೌಡ್ ಇರೋ ಕಾರಣ ನಮಗೆ ಸಾಕಾಗುತ್ತೆ, ಇಲ್ಲಿಂದ ಹೋಗೋಣ ಅನ್ನೋಷ್ಟು ಸುಸ್ತಾಗುತ್ತೆ. ಬಟ್ ನಿಮ್ಮ ಪೇಷನ್ಸ್ ಇದ್ದರೆ ಬರ್ಬೋದು. ನಾನು ಹೇಳ್ತೀನಿ ಒಂದು ಅರ್ಲಿ ಒಂದು 8 ಹಾಗೆಲ್ಲ ಬನ್ನಿ, ಆವಾಗ ನಿಮಗೆ ಸಿಗ್ಬೋದು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಟ್ರೀಟ್ ಶಾಪಿಂಗಲ್ಲಿ.
ಇಲ್ಲಿ ಒಬ್ಬ 20 ರೂಪಾಯಿಗೆ ಒಂದು ಅಂತ ಹೇಳಿ ಟಿ ಶರ್ಟ್ಸ್ ಎಲ್ಲ ಮಾಡ್ತಿದ್ದ. ಹಾಗೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಕ್ರೌಡ್ ಇದೆ ಅಂತ ಹೇಳಿ. ಚಿಕ್ಕ ಚಿಕ್ಕ ಟಿ ಶರ್ಟ್ಸ್ ಎಲ್ಲ ಮಾರ್ತಾಯಿದ್ರು ಅಲ್ಲಿ ಕೂಡ. ಹಾಗೆ ಒಮ್ಮೆ ಈ ಸ್ಟ್ರೀಟಿದ ವ್ಯೂ ಎಲ್ಲ ತೋರಿಸ್ಕೊಂಡು ಬರ್ತೀನಿ ನಿಮಗೆ. ಇದೆಲ್ಲ ಈ ಥರ ಸಂಡೇ ಬಿಟ್ಟು ಬೇರೆ ಎಲ್ಲ ದಿನ ಓಪನ್ ಇರೋ ಶಾಪ್ಸ್. ಚಿಕ್ಕಪೇಟೆಯಲ್ಲಿ ಸ್ಯಾರೀಸ್ ಲೆಹೆಂಗಾಗೆಲ್ಲ ಫೇಮಸ್ ಇರುತ್ತಲ್ಲ, ಅದೇ ಥರ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ ಲೆಹೆಂಗಾಸ್ ಎಲ್ಲ ಇದೆ. ಇದೆಲ್ಲ ಪ್ರಾಪರ್ ಚಿಕ್ಕಪೇಟೆ ಶಾಪ್ಸ್ ಆ್ಯಕ್ಚುಲಿ. ಸೊ ನೋಡಿ ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿದೆ. ಒಳಗಡೆ ನಿಮಗೆ ಈ ಥರ ಮ್ಯಾಟ್ ಥರ ಹಾಕ್ಕೊಡ್ತಾರೆ ನೋಡೋಕ್ಕೆ. ರೇಟ್ ನಾವು ಆಬ್ವಿಯಸ್ಲಿ ಬಾರ್ಗೇನ್ ಮಾಡಲೇಬೇಕಾಗುತ್ತೆ ಶಾಪ್ಗಳಲ್ಲೆಲ್ಲ. ಹಾಗೆ ಸ್ಟ್ರೀಟಲ್ಲಿ ಈ ಥರ ಕರ್ಟನ್ಸು, ಆಮೇಲೆ ಡೋರ್ ಮ್ಯಾಟ್, ಚಿಕ್ಕ ಚಿಕ್ಕ ಮಕ್ಕಳಿದ್ದು ಪ್ಯಾಂಟ್ಸ್ ಎಲ್ಲ ಮಾರ್ತಾಯಿದ್ರು. ಶರ್ಟ್ ಎಲ್ಲ ಇತ್ತು. ತುಂಬ ಕಡಿಮೆ ಪ್ರೈಸ್ಗೆ ಎಲ್ಲ ನಿಮಗೆ 1-250 ರೇಂಜಿಂದ ಸ್ಟಾರ್ಟ್ ಆಗ್ಬೋದು. ಇದೆಲ್ಲ ಜಸ್ಟ್ 50 ರೂಪೀಸ್ ಆ ಥರ ಮಾಡ್ತಾಯಿದ್ರು. ಹಾಗೆ ಕ್ವಾಲಿಟಿ ಎಲ್ಲ ಓಕೆ ನಿಮ್ಗೆ ಇಷ್ಟ ಆಗಲಿಕ್ಕಿಲ್ಲ, ನನಗೂ ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ನಾನೇನು ಅಷ್ಟು ಪರ್ಚೇಸ್ ಮಾಡಲಿಲ್ಲ. ಬಟ್ ನಾನಿಲ್ಲಿ ತೊಗೊಂಡಿರೋದು ಈ ಥರ ಡೋರ್ ಮ್ಯಾಟು 100ಗೆ 3, 100ಗೆ 2 ಅಂತ ಕೊಡ್ತಾಯಿದ್ರು. ನೀವೇ ನೋಡಿ ಚೆನ್ನಾಗಿದೆ ಅಲ್ವಾ, ಕಲರ್ಸ್ ಎಲ್ಲ ಚೆನ್ನಾಗಿದೆ. ಈವನ್ ಕ್ವಾಲಿಟಿ ವಾಸ್ ರಿಯಲಿ ಗುಡ್. ಅದಕ್ಕೋಸ್ಕರ ನಾನು ತೊಗೊಂಡೆ. ಆನ್ಲೈನ್ ಶಾಪಿಂಗ್ ಮಾಡೋದಕ್ಕಿಂತ ಈ ಥರ ಆಫ್ಲೈನ್ ಮಾಡೋದೇ ಚೆನ್ನಾಗಿ ಅನ್ಸುತ್ತೆ ನನಗೆ. ಹಾಗೆ ಈ ಥರ ಸ್ಟೀಲ್ ಐಟಮ್ಸ್ ಎಲ್ಲ ಪಿಕ್ 1 at 100 ರೂಪೀಸು, ಪಿಕ್ ಎನಿ 300-400 ರೂಪೀಸ್ ಅಂತೆಲ್ಲ ಇತ್ತು. ಈ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಬರುತ್ತಲ್ಲ, ವುಡನ್ ಐಟಮ್ಸ್ ಎಲ್ಲ. ಸೊ ಇಂಥ ಶಾಪ್ಗಳೆಲ್ಲ ತುಂಬ ಜನ ಇದ್ದರು. ಹಾಗೆ ಬೆಡ್ಶೀಟ್ ಕವರ್ಸ್ ಎಲ್ಲ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತಲ್ಲ, ಬೆಡ್ ಸ್ಪ್ರೆಡ್ ಎಲ್ಲ ಇತ್ತು. ಬರ್ಮುಡಾಸ್, ಮನೇಲಿ ಹಾಕೋ ಡ್ರೆಸ್ಗಳು, ಚಿಕ್ಕ ಚಿಕ್ಕ ಚಡ್ಡಿಗಳು ಎಲ್ಲನೂ ಮಾಡ್ತಾಯಿದ್ರು. ಎಸ್, ನೀವೇನು ಗೊತ್ತಾ, ಫಸ್ಟ್ ಇಲ್ಲಿ ಬರೋದಾದರೆ ಬೇಗ ಬರಬೇಕು. ಬೇಗ ಬಂದು ನಿಮ್ಮ ಶಾಪಿಂಗ್ ಎಲ್ಲ ಮುಗಿಸಿದ್ರೆ ಬೆಸ್ಟ್. ಇಲ್ಲ ಆಮೇಲೆ ನಿಮ್ಮ ಕ್ರೌಡಲ್ಲಿ ರಿಯಲಿ ನಮಗೆ ಎಷ್ಟು ಎಕ್ಸಾಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಒಮ್ಮೆ ಹೋಗಿಬಿಡೋಣ ಅನಿಸುತ್ತೆ. ಹಾಗೆ ಆಗ್ತಿತ್ತು ನಮಗೂ, ಅಷ್ಟು ಕ್ರೌಡ್ ಇತ್ತು. ಹಾಗೆ ಜನ ಬರೀ ನೋಡ್ತಾರೆ, ತೊಗೊಳ್ಳೋರು ಕಡಿಮೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ. ಮತ್ತು ನಮ್ಗೆ ಗೊತ್ತಿಲ್ಲ ಈ ಮಾರ್ಕೆಟ್ ಹೆಂಗೆ ನಡೆಯುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವೇ ನೋಡ್ಬೋದು ಸ್ಟ್ರೀಟಲ್ಲಿ ಎಷ್ಟೊಂದು ಜನ ಇದ್ದಾರೆ, ಎಷ್ಟು ಶಾಪ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ವೆರೈಟಿ ಆಫ್ ಐಟಮ್ಸ್ ಇದೆ ನಿಮಗೆ. ನೀವು ನಿಜವಾಗ್ಲೂ ಶಾಪಿಂಗ್ ಮಾಡಬೇಕಂತ ಬಂದರೆ ಸ್ವಲ್ಪ ಐಟಮ್ಸ್ ಸಿಗ್ಬೋದೇನೋ ನಿಮಗೆ ಹುಡುಕಿ. ಈ ಥರ ಶೂಸ್ ಎಲ್ಲ ನೋಡಿ ನಿಮಗೆ ಜಸ್ಟ್ 250ಗೆಲ್ಲ ಕೊಡ್ತಾರೆ ಅವರು. ಹಾಗೆ ಡೈಲಿ ವೇರ್ ಡ್ರೆಸ್ಸಸ್, ಅಂಬ್ರೆಲಾಸ್ ಹಾಗೂ ಪ್ಲಾಜೋ ಪ್ಯಾಂಟ್ಸ್ ಎಲ್ಲ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಚಿಕ್ಕಪೇಟೆ ಸಂಡೇ ಬಜಾರ್ ಓನ್ಲಿ ಸಂಡೇಸ್ ಓಪನ್ ಇರುತ್ತೆ ಆಯಿತಾ. ಮಿಕ್ಕಿದ್ದಿನೆಲ್ಲ ಬೇರೆ ಶಾಪ್ಸ್ ಓಪನ್ ಇರುತ್ತೆ. ನಿಮ್ಗೆ ಗೊತ್ತಲ್ಲ ಚಿಕ್ಕಪೇಟೆ ಇಸ್ ಫೇಮಸ್ ಫಾರ್ ಸಾರೀಸು, ಸೀರೆಗಳನ್ನು. ಮದುವೆಗೆಲ್ಲ ಸೀರೆ ಕೊಳ್ಳೋರೆಲ್ಲ ಇಲ್ಲೇ ಬರ್ತಾರೆ, ಲೆಹೆಂಗಾ ತಗೊಳ್ಳೋರೆಲ್ಲ ಇಲ್ಲೇ ಬರ್ತಾರೆ. ಇಲ್ಲಿ ಕೈಮಗ್ಗದಿಂದ ಮಾಡೋರಿದ್ದಾರೆ, ಓನ್ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ. ಸೊ ಹೋಲ್ಸೇಲ್ ರೇಟಿಗೆಲ್ಲ ಇಲ್ಲಿ ಕೊಡ್ತಾರೆ. ಸೊ ಅದು ಬೇರೆ ಸೈಡ್ ಆಫ್ ಚಿಕ್ಕಪೇಟೆ. ಇದು ಓನ್ಲಿ ಸಂಡೇ ಬಜಾರ್ ಅಥವಾ ಸೆಕೆಂಡ್ ಹ್ಯಾಂಡ್ ಬಜಾರ್, ಚೋರ್ ಬಜಾರ್ ಅಂತ ಏನೋ ಅಂತ ಎಲ್ಲ ಕರೀತಾರೆ ಇದನ್ನ. ಸೊ ಇಲ್ಲಿ ನಿಮಗೆ ಒಂದೇ ದಿನ ಈ ಥರ ಒಂದು ಹ್ಯೂಜ್ ಫೆಸ್ಟ್ ಥರ ಆಗುತ್ತೆ. ಎಲ್ಲ ಥರದ ಐಟಮ್ಸ್ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹುಡುಗಿರಿಗೆ ಈ ಥರ ಇಯರಿಂಗ್ ಸೆಕ್ಷನ್ಸ್ ಎಲ್ಲ ಇತ್ತು. ಇಲ್ಲಿ ಕಂಪೇರ್ ಮಾಡಿದರೆ ಅದರ್ ಸ್ಟ್ರೀಟಿಗೆಲ್ಲ ಕಡಿಮೆ ಇತ್ತು. 1 ಪೀಸ್ 20, 1 ಪೀಸ್ 40, ಹಾಗೆ 3 ಪೀಸ್ at 100 ಆ ಥರ ಇತ್ತು. ಕಲೆಕ್ಷನ್ಸ್ ಕೂಡ ಇತ್ತು, ಅಷ್ಟೇನಿಲ್ಲ ಅಂತ ಏನಿರಲಿಲ್ಲ. ಬಟ್ ನಾನು ಆಲ್ರೆಡಿ ತೊಗೊಂಡಿದ್ದೆ, ಸೊ ನಾನು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ. ಹಾಗೆ ಇವಳು ಒಂದು ತೋರಿಸ್ತಾಳೆ ನೋಡಿ, ಹೀಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆ್ಯಕ್ಚುಲಿ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಎಲ್ಲ ಇರುತ್ತೆ ಇಫ್ ಯು ಸಿ ಕ್ಲೋಸ್ಲಿ. ಸೊ ಮೇ ಬಿ ಆ ಥರ ಎಲ್ಲ ಮಾಡ್ತಾರೇನೋ ಗೊತ್ತಿಲ್ಲ. ನೋಡಿ ಈಗ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ನೋಡಿದಾಗ ಇಲ್ಲಿ ಸ್ವಲ್ಪ ಡ್ಯಾಮೇಜಸ್ ಎಲ್ಲ ಇತ್ತು. ಸೊ ನಾವು ತೊಗೊಳ್ಳಿಲ್ಲ. ಹಾಗೆ ಮೇಕಪ್ ಐಟಮ್ಸ್ ಎಲ್ಲ ಇತ್ತು. ಈ ಥರ ಕ್ಲಿಪ್ಸ್ ಎಲ್ಲ 20 ರೂಪಾಯಿಗೆಲ್ಲ ಇತ್ತು. ಸೊ ನಿಮ್ಮ ಮಕ್ಕಳಿಗೆಲ್ಲ ಕೊಡ್ಬೋದು. ಸೊ ಇದಾರ್ ದ ಗರ್ಲಿ ಐಟಮ್ಸ್ ವಿ ಹ್ಯಾಡ್. ಆಮೇಲೆ ಈ ಥರ ಕ್ಯೂಟ್ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಐ ಕುಡ್ ಸಿ ಇಟ್ಸ್ ಫಾರ್ ಜಸ್ಟ್ 20 ರೂಪೀಸು. ಸೊ ಈ ಥರ ಎಲ್ಲ ಕಲೆಕ್ಷನ್ಸ್ ಇದೆ. ಬಟ್ ಯು ನೀಡ್ ಲಾಟ್ ಆಫ್ ಪೇಷನ್ಸ್ ಹಿಯರ್. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಆಯಿತಾ. ಸೋ ಟಯರ್ಡ್. ಹಾಗೆ ನಾವು ಸ್ಟ್ರೀಟ್ ಶಾಪಿಂಗ್ ಮುಗಿಸ್ಕೊಂಡು ಮೆಟ್ರೋ ಕಡೆ ಹೊರಟ್ವಿ. ಸೊ ಆನ್ ದ ವೇ ಕೂಡ ತುಂಬ ಶಾಪ್ಸ್ ಇತ್ತು ನಮಗೆ ನೋಡೋಕ್ಕೆ. ಅದೇ ಸೇಮ್ ಐಟಮ್ಸ್, ಏನೂ ಚೇಂಜಸ್ ಇಲ್ಲ, ಅದೇ ರೇಟ್ ಕೂಡ ಇರುತ್ತೆ. ಅಂದರೆ ಡಿಫ್ರೆಂಟ್ ಶಾಪ್ಸ್ ಅಂತ ಹೇಳಿಬಿಟ್ಟು ಅಷ್ಟೇ. ಹಾಗೆ ಇಲ್ಲಿ ರೋಡ್ ಸೈಡಲ್ಲಿ ಈ ಥರ ನಿಂತಿರ್ತಾರೆ ನೋಡಿ ವಾಚ್ಗಳಂತೆಲ್ಲ ಹಿಡ್ಕೊಂಡು. ಟೈಟಾನ್ ವಾಚ್ಗಳು ಎಲ್ಲ ಫಸ್ಟ್ ಕಾಪಿನೇ ಆಫ್ಕೋರ್ಸು. ನಿಮಗೆ ನಿಮ್ಗೆ ಲಾಸ್ಟಿಗೆ 1000 ಅಂತಾರೆ, ಲಾಸ್ಟಿಗೆ 100 ರೂಪಾಯಿ ಕೂಡ ಕೊಡ್ತಾರೆ.
ನನಗೆ ಇದೆಲ್ಲ ನೋಡಿ ಒಂದು ಅನಿಸಿದ್ದು ಏನಂತ ಹೇಳಿದ್ರೆ, ಈ ಬೀದಿ ಬದಿ ವ್ಯಾಪಾರಿಗಳು ಎಷ್ಟೊಂದು ಎಫರ್ಟ್ ಹಾಕ್ತಾರೆ, ಎಷ್ಟೊಂದು ಕಷ್ಟಪಟ್ಟು ಐಟಮ್ಸ್ ಎಲ್ಲ ತರ್ತಾರೆ. ನಮಗೆ ಆನ್ಲೈನ್ಗಿಂತ ತುಂಬ ಚೀಪಾಗಿ ಕೂಡ ಇಲ್ಲಿ ಸಿಗುತ್ತೆ. ಯಾವಾಗಲೂ ನಾವು ನಮ್ಮ ಮನೆ ಕಂಫರ್ಟಿಂದ ಶಾಪ್ ಮಾಡೋದನ್ನು ಬಿಟ್ಟು ಈ ಥರ ಹೊರಗಡೆ ಬಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಅಥವಾ ಶಾಪ್ಗಳಿಗೆ ಹೋಗಿ ನಾವು ವಸ್ತುಗಳನ್ನ ಕೊಂಡುಕೊಳ್ಳೋದ್ರಿಂದ ನಮಗೂ ಒಂದು ಖುಷಿ ಹಾಗೂ ಅವ್ರಿಗೂ ಒಂದು ವ್ಯಾಪಾರ ಆದಂಗೆ ಆಗುತ್ತೆ. ನಾವು ಒಂದು ಚಿಕ್ಕ ಚಿಕ್ಕ ಸಾಮಾನಿಗೂ ಆನ್ಲೈನ್ ಅನ್ನೋದಕ್ಕಿಂತ ಈ ಥರ ಹೊರಗಡೆ ಬಂದು ಈ ಥರ ಕಷ್ಟಪಟ್ಟ ವ್ಯಾಪಾರಿಗಳಿಗೆ ಒಂದು ವ್ಯಾಪಾರ ಕೊಡೋಣ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಾನು ಮಾಡಿರೋ ಕಂಟೆಂಟ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.